ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದು ಬಂದುಬಿಟ್ಟು 8ನೇ ಕ್ಲಾಸ್ ಫ್ರೆಂಡ್ಸ್. ಇದು ಬೆಲ್ಟು ಅಟ್ಯಾಚ್ ಮಾಡೋದು ಹೇಗೆ ಅಂತ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಮೇನ್ ಪೀಸ್ನ ಬೆಲ್ಟ್ ಕಟಿಂಗ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಬಟ್ಟೆ ಪೀಸ್ ತೊಗೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಇದು ಬಟ್ಟೆ ಜಾಸ್ತಿ ಇರಲ್ಲ, ಪ್ಲೇನ್ ಪೀಸಲ್ಲಿ ಕಮ್ಮಿ ಇರುತ್ತೆ. ಒಬ್ಬರು ಜಾಸ್ತಿ ತಂದು ಕೊಡ್ತಾರೆ, ಅಡ್ಜಸ್ಟ್ ಆಗುತ್ತೆ. ಇದು ಕಮ್ಮಿ ಇರೋದ್ರಿಂದ ನಾವು ಎಕ್ಸ್ಟ್ರಾ ಅದೇ ಕಲರ್ ಮ್ಯಾಚಿಂಗ್ ಬಟ್ಟೆನ ತೊಗೋಬೇಕಾಗುತ್ತೆ. ಏಕೆಂದರೆ ಬಟ್ಟೆ ಸಾಕಾಗಲ್ಲ, ನಾವು ಬೇರೆ ಕಡೆಗೆ ಮ್ಯಾಚ್ ಮಾಡೋಕ್ಕಾಗಲ್ಲ, ಬೆಲ್ಟ್ಗೆ ನಾವು ಅಡ್ಜಸ್ಟ್ ಮಾಡಬೇಕು. ನಾವು ಆಲ್ರೆಡಿ ಮೇನ್ ಪೀಸ್ ತೊಗೊಂಡಿರೋದ್ರಿಂದ ಇವಾಗ ಇನ್ನೆರಡು ಪೀಸನ್ನು ತೊಗೊಂಡು ಬೆಲ್ಟ್ಗೆ ರೆಡಿ ಮಾಡ್ಕೋಬೇಕು. ಒಟ್ಟು 4 ಪೀಸ್ ತೊಗೋಬೇಕಾಗುತ್ತೆ. ಆಲ್ರೆಡಿ 2 ಪೀಸು ರೆಡಿ ಇರುತ್ತೆ, ಇನ್ನು 4 ಪೀಸ್ ತೊಗೋಬೇಕು. ಎರಡು ಕಡೆಯೂ ಮೂರು ಪೀ, ಎರಡು ಕಡೆ ಒಂದು ಕಡೆಗೆ 3 ಪೀಸ್, ಇನ್ನೊಂದು ಕಡೆಗೆ 3 ಪೀಸ್ ಬರುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಒಂದು ಲೆವೆಲ್ಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ಗೆ ಲೈನಿಂಗ್ 2 ಪೀಸನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಳ್ಳಿ. ಏನಕ್ಕಪ್ಪ ಆ ಕಡೆ ಒಂದು ಈ ಕಡೆ ಒಂದು ಕರೆಕ್ಟಾಗಿ ಇಟ್ಕೋಬೇಕು ಅನ್ನೋದಾದರೆ ಒಂದೇ ಸೈಡ್ ಬಂದ್ಬಿಡುತ್ತೆ ಬೆಲ್ಟು ಅಂತ. ಈ ಥರ ಮಧ್ಯದಲ್ಲಿ ಬಂದ್ಬಿಟ್ಟು ಮೇನ್ ಪೀಸ್ ಬರಬೇಕು, ಕೆಳಗಡೆ ಮೇಲೆ ಲೈನಿಂಗ್ ಪೀಸ್ ಬರಬೇಕು. ಓಕೆನಾ? ಈ ರೀತಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಎರಡನ್ನೂ ಒಂದು ಸೈಡ್ ಬಂದ್ಬಿಡುತ್ತೆ ಅಂತಲೇ ನಾವು ಕರೆಕ್ಟಾಗಿ ಎರಡನ್ನೂ ಒಟ್ಟಿಗೆ ಇರುತ್ತೆ ಈ ರೀತಿ ಇಟ್ಕೊಂಡು ಒಂದು ಗುಂಡ್ಪಿನ್ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ ಒಂದನ್ನು. ಯಾಕೆಂದರೆ ಅಕಸ್ಮಾತ್ ಕೆಳಗೆ ಬಿದ್ದು ಒಂದು ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ, ಹಾಗಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಸೈಡ್ಗೆ ಒಂದು ಗುಂಡ್ಪಿನ್ ಹಾಕಿ ಇಟ್ಬಿಟ್ಟು ಈಗ ಇದನ್ನು ಒಂದೇ ಲೆವೆಲ್ಗೆ ನೋಡ್ಕೋಬೇಕು. 3 ಪೀಸನ್ನು ಒಂದೇ ಲೆವೆಲ್ಗೆ ಬರಬೇಕು. ಒಂಚೂರು ಆ ಕಡೆ ಈ ಕಡೆ ಆದರೂ ನಾವು ಸ್ಟಿಚಿಂಗ್ ಆದಮೇಲೆ ಮತ್ತೆ ಪೀಸ್ ಏನಾದ್ರು ಉಳ್ಕೊಂಡ್ರೆ ಅದಕ್ಕೂ ಜಾಯಿಂಟಿಂಗ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ಗೆ ನೀವು ಅದನ್ನು ಆ ಥರ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿರಬೇಕು, ಒಂದೇ ಲೆವೆಲ್ಗೆ ಇರಬೇಕು ಮಾರ್ಜಿನ್ನು, ಆ ಕಡೆ ಈ ಕಡೆ ಆಗಬಾರ್ದು. ಆ ರೀತಿ 2 ಪೀಸನ್ನು ಅಷ್ಟೇ ನೀಟಾಗಿ ಇಟ್ಕೊಂಡು ಒಂದೇ ಮಾರ್ಜಿನಲ್ಲಿ ಇದನ್ನು ಅಷ್ಟೇ ಆ ಕಡೆ ಈ ಕಡೆ ನೋಡ್ಕೋಬೇಕು. ಬಟ್ಟೆ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಆ ಕಡೆ ಈ ಕಡೆ ಏನಾರ ಗ್ಯಾಪ್ ಅಂದರೆ ಮತ್ತೆ ಅದಕ್ಕೆ ಪೀಸ್ ಕೊಟ್ಟು ಅಟ್ಯಾಚ್ ಮಾಡೋದು ಒಂದು ತಲೆನೋವು ಕೆಲಸ ಆಗಿಬಿಡುತ್ತೆ. ಅದಕ್ಕೆ ಪೀಸನ್ನು ಒಂಚೂರು ಜಾಸ್ತಿ ಇರೋಂಗೆ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಥರ ಇದ್ದರೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಬಂದರೆ ತೆಗೆದು ಬಿಡ್ಬೋದು, ತೊಂದರೆ ಏನೂ ಇಲ್ಲ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ, ಲೈನಿಂಗ್ ಪೀಸು ಮತ್ತು ಮೇನ್ ಪೀಸು ಎರಡರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಇದು ಮಾರ್ಕ್ ಮಾಡ್ಕೊಳ್ತೀವಿ ಏನಕ್ಕಪ್ಪ ಅಂದರೆ ನಮಗೆ ಮೇಲ್ಗಡೆ ಯಾವ ಥರ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ಇವಾಗಿಲ್ಲ ಅಂದರೆ ಏನಾಗುತ್ತೆ, ಆ ಥರ ಉಲ್ಟಾಗಿ ಸೀದಾ ಆಗಿಬಿಡುತ್ತೆ. ಅವಾಗ ಅದಕ್ಕೋಸ್ಕರ ಆಮೇಲೆ ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸು ಉಲ್ಟಾ ಸೀದಾ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ಥರ ಮಾರ್ಕ್ ಮಾಡ್ಕೊಂಡ್ರೆ ಇದು ನಮ್ಗೆ ಸೀದಾ ಅನ್ನೋದು ಒಂದು ನಮಗೆ ಗೊತ್ತಾಗುತ್ತೆ ಅದು. ಈ ರೀತಿ ಇವಾಗ ಈ ಕಡೆ ಬಟ್ಟೆ ಈ ಕಡೆ ಲೈನಿಂಗ್ ಪೀಸ್ ಮೇಲೆ ಒಂದು ಸ್ಟಿಚ್ ಹಾಕೊಳ್ಳಿ ಪಾಯಿಂಟ್ ಒಳಗೆ. ಈ ರೀತಿ ಇದೊಂದು ಸ್ವಲ್ಪ ನೋಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು, ಇಲ್ಲಾಂದರೆ ಕನ್ಫ್ಯೂಸ್ ಆಗೋದು ಜಾಸ್ತಿ. ಇವಾಗ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೊಳ್ಳಿ. ಪಾಯಿಂಟ್ ಒಳಗೆ ಹಾಕೊಂಡಾದ್ಮೇಲೆ ನಾವು ಮೇನ್ ಪೀಸ್ ಏನಿರುತ್ತೆ ಬೆಲ್ಟ್ ಪಟ್ಟಿದ್ದು ಅದರ ಅಳತೆಗೆ ನೀರು ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಕಟಿಂಗ್ ಮಾಡಿ ತೆಗೆದುಬಿಡಿ. ಅದ್ರ ಲೆವೆಲ್ಗೆ ಇಟ್ಕೊಂಡು ಇನ್ನು ಮಿಕ್ಕಿದ ಎಕ್ಸ್ಟ್ರಾ ಪೀಸ್ನ ತೆಗೆದುಬಿಡ್ಬೇಕು ಅಷ್ಟೇ. ಇದು ಅಲ್ಲಿಗೆ ಬೆಲ್ಟು ರೆಡಿ ಆಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ಇದರಲ್ಲಿ ಲೈನಿಂಗ್ ಪೀಸು ಮತ್ತು ಒಂದು ಮೇನ್ ಪೀಸು ಎರಡನ್ನೂ ತೊಗೊಂಡು ಒಂದು ಸ್ಟಿಚಿಂಗ್ ಹಾಕೋಬೇಕು. ಒಂದೇ ಲೆವೆಲ್ಗೆ ಬರಬೇಕು. ನೀವು ಯಾವುದೇ ಸ್ಟಿಚಿಂಗ್ ಮಾಡಿ ಒಂದೇ ಮಾರ್ಜಿನಲ್ಲಿ ಬರೋ ಥರ ಸ್ಟಿಚ್ ಮಾಡಿ. ಈ ರೀತಿ ಮಾಡಿಕೊಂಡು ನೋಡಿ, ನಾನು ಆಗಲೇ ಹೇಳಿದಾಗ ಈ ರೀತಿ ಒಂದೇ ಮಾರ್ಜಿನಲ್ಲಿ ತೆಗೆದುಬಿಟ್ಟು ಮೇನ್ ಪೀಸ್ ಅಳತೆಗೇ ಕಟ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ನಾನು ಹೇಳ್ದಂಗೆ ಒಂದು ಪೀಸ್ನ ಲೈನಿಂಗ್ ಪೀಸು ಮತ್ತು ಇನ್ನೊಂದು ಮೇನ್ ಪೀಸು ಎರಡನ್ನೂ ಒಂದು ಲೈನಿಂಗ್ ಪೀಸ್ ಬಿಟ್ಬಿಟ್ಟು ಒಂದು ಲೈನಿಂಗ್ ಪೀಸು ಒಂದು ಮೇನ್ ಪೀಸ್ ಎರಡನ್ನೂ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ನಾನು ಹೇಳ್ದಂಗೆ ಒಂದೇ ಮಾರ್ಜಿನಲ್ಲಿ ಬರಬೇಕು. ಎರಡನ್ನೂ ಸ್ಟಿಚ್ ಮಾಡಿಕೊಂಡು ಒಂದೇ ಮಾರ್ಜಿನಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ಟ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಾವು ಬೆಲ್ಟ್ ಪಟ್ಟಿಗೆ ಡಾಟ್ ಹಿಡ್ದಿರ್ತೀವಲ್ಲ, ಡಾಟ್ ಹತ್ರ ಏನಾಗುತ್ತೆ, ಅದು ನಾವು ಹಾಗೆ ಸ್ಟಿಚ್ ಮಾಡಿದ್ರೆ ಅದು ಸಿಗಾಕೊಂಡಂಗೆ ಆಗುತ್ತೆ, ನೀಟಾಗಿ ಕೂರಲ್ಲ ಫ್ರಂಟಲ್ಲಿ. ಅದಕ್ಕೋಸ್ಕರ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಫೋಲ್ಡಿಂಗ್ ಬೇಡ ಅನ್ನೋದಾದರೆ ಅದನ್ನ ಕಟ್ ಮಾಡಿಬಿಡಿ. ತುದಿಲಿ ಒಂದು ಸ್ವಲ್ಪ ಎಗ್ರಿಸ್ಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡಿದಾಗ ಡಿಸ್ಟರ್ಬ್ ಆಗೋಲ್ಲ. ನೋಡಿ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ, ಆ ಥರ ಕಟ್ ಮಾಡಿಬಿಡಿ. ಇಲ್ಲಾಂದರೆ ಅದೇನಾಗುತ್ತೆ, ಫೋಲ್ಡ್ ಮಾಡ್ಕೋಬೇಕು, ಅದು ಮರ್ತು ಬಿಟ್ಟರೆ ಸಿಗಾಕೊಳ್ಳುತ್ತೆ, ಮತ್ತೆ ಕಟ್ ಮಾಡಿ ಅದು ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಹಿಂಗೆ ತೆಗೆದುಬಿಡಿ, ಅವಾಗ ಅದು ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಆದಮೇಲೆ ಇವಾಗ ಈ ರೀತಿ ಇಟ್ಕೊಳ್ಳಿ. ಮೇನ್ ಪೀಸ್ನ ನೋಡಿ ಈ ಥರ ಬೆಲ್ಟ್ ಇಟ್ಕೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಆ ತುದಿ ಇರುತ್ತಲ್ಲ, ತುದಿ ಮುಂದೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಬೆಲ್ಟ್ದು ತುದಿ ಮುಂದೆ ಬರಬೇಕು. ಮುಂದೆ ಬರೋ ಥರ ಎರಡನ್ನೂ ಇಟ್ಕೊಂಡು ನೀಟಾಗಿ ಒಂದೇ ಲೆವೆಲ್ ಸ್ಟಿಚ್ ಮಾಡಿ. ಎಳೆಯಕ್ಕೆ ಹೋಗಬಾರ್ದು. ಯಾವುದೇ ಬೆಲ್ಟ್ ಆದ್ರೂ ಅಷ್ಟೇ ಎಳಿಬೇಡಿ, ನುಲ್ಕೊಂಬಿಡುತ್ತೆ. ನೀವು ಎಳ್ದೇನಾದರೂ ಸ್ಟಿಚ್ ಮಾಡ್ತೀವಿ ಅಂದರೆ ಆಮೇಲೆ ತೆಗ್ದಾಗ ನುಲ್ಕೊಂಬಿಡುತ್ತೆ, ನೀಟಾಗಿರಲ್ಲ. ಈ ರೀತಿ ಲೂಸ್ ಕೊಟ್ಕೊಂಡು ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಇದ್ದರೆ ತೆಗೆದುಬಿಟ್ಟು ಇವಾಗ ಈ ರೀತಿ ಇಟ್ಕೊಂಡು ಇದನ್ನು ಮೇಲ್ಗಡೆಯಿಂದ ಒಂದು 2-3 ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಮಧ್ಯೆ ಬೆಲ್ಟು ಸ್ಟಿಚ್ ಮಾಡಿದ್ದೀವಲ್ಲ ಅಲ್ಲಿಗೆ ಬರಬೇಕು. ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿ ಸ್ಟಿಚಿಂಗ್ ಬರುತ್ತೆ, ಅಲ್ಲಿಗೆ ಬರಬಾರ್ದು, ಅದು ಆ ಬಟ್ಟೆ ಸಿಗಾಕೋಬಾರ್ದು. ಆ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಸಿಗಾಕೊಂಡ್ರೆ ಮತ್ತೆ ಬಿಚ್ಚಿ ಮಾಡಬೇಕಾಗುತ್ತೆ. ಈ ರೀತಿ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ನಾನು ಇಲ್ಲಿ ತೋರಿಸ್ದಾಗೆ ಇಲ್ಲಿ ತುದಿಯಲ್ಲಿ ನೀಟಾಗಿ ಇಟ್ಕೊಂಡು ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ.
ನೀಟಾಗಿ ಬರಬೇಕು. ಆಮೇಲೆ ನಾನು ಹೇಳ್ದಂಗೆ ಎಳೆಯಕ್ಕೆ ಹೋಗಬಾರ್ದು. ಬೇಕು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಈ ಥರ ಗುಂಡು ಪಿನ್ ಹಾಕ್ಕೊಳ್ಳಿ, ಈಸಿಯಾಗಿ ಸ್ಟಿಚಿಂಗ್ ಹಾಕ್ಕೋಬೋದು, ತೊಂದರೆ ಏನಾಗಲ್ಲ. ನಾನು ಗುಂಡು ಪಿನ್ ಹಾಕಲ್ಲ, ನಿಮಗೆ ಅಂದ್ಬಿಟ್ಟು ತೋರಿಸ್ತಾ ಇರೋದು. ಈ ರೀತಿ ಹಾಕ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಆ ಗುಂಡು ಪಿನ್ನ ತೆಗೆದುಬಿಟ್ಟು ಅದನ್ನು ಮಧ್ಯದಲ್ಲಿ ಒಂದೆರಡು ಕಡೆ ನ್ಯಾಚ್ ಹಾಕ್ಕೊಳ್ಳಿ. ಇದು ಕ್ರಾಸ್ ಆಗಿರೋದ್ರಿಂದ ನ್ಯಾಚ್ ಹಾಕಿದ್ರೆ ನಿಮಗೆ ನೀಟಾಗಿ ತಿರುಗುತ್ತೆ, ಸುಕ್ಕು ಬರಲ್ಲ. ಅದಕ್ಕೋಸ್ಕರ ಇವಾಗ ಈ ರೀತಿ ತೆಗೆದುಬಿಟ್ಟು ನೋಡಿದ್ರೆ ನಿಮಗೆ ಬೆಲ್ಟು ಸೂಪರಾಗಿ ರೆಡಿಯಾಗಿರುತ್ತೆ ನೋಡಿ. ಈ ರೀತಿ ಬೆಲ್ಟ್ನ ಅಟ್ಯಾಚ್ ಮಾಡಿ ರೆಡಿ ಮಾಡುವಂಥದ್ದು ನೀಟಾಗಿ ಬರುತ್ತೆ ನೋಡಿ. ಹಿಂದೆ ಆಗಲಿ ಮುಂದೆ ಆಗಲಿ ಎಷ್ಟು ನೀಟಾಗಿ ಬರುತ್ತೆ, ಒಂಚೂರು ಸುಕ್ಕಿಲ್ಲ ಏನಿಲ್ಲ. ಈ ರೀತಿ ಬೆಲ್ಟ್ನ ನೀವು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೆಲ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಬೆಲ್ಟ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಲ್ಲ, ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಏನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಏನು ತಿಳಿದಿರೋದನ್ನು ನಾನು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಹೇಳ್ಕೊಡೋದು ನಿಮ್ಗೆ ಇಷ್ಟ ಆಯಿತು ಇಲ್ಲ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೀವು ಹೇಳ್ಕೊಡ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ ಅಂತ ಏನಾದರೂ ಹೇಳಿದ್ರೆ ನಾನು ಸರಿ ಮಾಡ್ಕೋತೀನಿ.